ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನುಂದೆ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ. ಈ ಲೋಕ ಹೀಗೆ ತಕೋ, ಹೇ ದೇವ ನೀನೇ ತಕೋ, ಈ ಲೋಕ ಹೀಗೆ ತಕೋ, ಹೇ ದೇವ ನೀನೇ ತಕೋ. ದುಡ್ಡು ಇದ್ದೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನುಂದೆ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ. ನಮಸ್ಕಾರ ವೀಕ್ಷಕರೇ, ಪರಪ್ಪನ ಅಗ್ರಹಾರ ಜೈಲ್ ಎನ್ನುವ ರಿಸಾರ್ಟ್ ವಿಶೇಷವಾದ ವರದಿ ಇದು. ನಿಮ್ಗೆ ಆಶ್ಚರ್ಯ ಆಗ್ತದೆ, ಜೈಲ್ ಅಂದ್ರೆ ಏನು, ರಿಸಾರ್ಟ್ ಅಂದ್ರೆ ಏನು? ಯಾಕಂದ್ರೆ ಇಲ್ಲಿನ ನೋಟಗಳೇ ಗರುಡ ನೋಟದಲ್ಲಿ ಹಿಂಗೆ ಕಾಣ್ತಾ ಇದ್ದಾವೆ. ಗುಬ್ಬಚ್ಚಿ ಸೀನಾ ಅಂತ ಹೇಳಿ ಒಂದು ಮರ್ಡರ್ ಕೇಸ್ನಲ್ಲಿ ಒಳಗಡೆ ಇದ್ದಾನೆ. ಹೇಳ್ತಾರಲ್ಲ, ಗುಬ್ಬಚ್ಚಿ ಅಂದ್ರೆ ಪಾಪದ ಪ್ರಾಣಿ ಅಂತ ಹೇಳ್ತಾರೆ. ಪಾಪ ಗುಬ್ಬಚ್ಚಿ ಅಂತ ಯಾಕೆ ಇಟ್ಕೊಂಡ ಈ ಪುಣ್ಯಾತ್ಮ ಗೊತ್ತಿಲ್ಲ, ರೌಡಿ ಶೀಟರ್. ಹಾಗೆ ಈತನ ಬರ್ತ್ಡೇಯನ್ನ ಜೈಲ್ನಲ್ಲಿ ಆಚರಿಸ್ತಾ ಇದ್ದಾರೆ. ಈ ಜೈಲ್ ಬಗ್ಗೆನೇ ಆಲ್ರೆಡಿ ಸುಪ್ರೀಂ ಕೋರ್ಟ್ ಸಾಕಷ್ಟು ಛೀಮಾರಿ ಹಾಕಿದೆ. ಹಾಗೆ ಇದು ಸುಧಾರಿಸುವ ಲಕ್ಷಣ ಕಾಣ್ತಾ ಇಲ್ಲ. ಎಡಿಜಿಪಿ ಪ್ರಿಸನ್ಸ್ನವರು ದಯಾನಂದ್ ಅವರು ಪದೇ ಪದೇ ವಾರಕ್ಕೊಮ್ಮೆ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ. ಅಲ್ಲಿ ಹೋಗಿ ಬಂದ್ರು ಕೂಡ ಇವು ಪುನರಾವರ್ತನೆ ಆಗ್ತಾ ಇದಾವೆ ಅಂತಂದ್ರೆ ನಿಜವಾಗ್ಲೂ ಇನ್ನೇನು ಅವರು ಕ್ರಮ ಕೈಗೊಳ್ತಾರೆ ನೋಡ್ಬೇಕು. ಇವತ್ತು ಕೂಡ ಅವರು ಹೋಗಿದ್ದಾರೆ. ಹಾಗೆ ಪರಮೇಶ್ವರ್ ಸರ್ ಹೇಳ್ತಾರಲ್ಲ, ನಿಮ್ಮ ಗೌರ್ಮೆಂಟ್ ಬಂದ್ಮೇಲೆ ಏನ್ ಬೇಕಾದಾಗ್ತದೆ, ನಂಗೆ ನಿಜವಾಗ್ಲೂ ಹಂಗ ಆಗ್ತಾ ಇದೆ, ಒಂಚೂರು ನೋಡಿ, ಭಯ ಇರಲಿ ಭಕ್ತಿ ಇರಲಿ. ಈ ವಿಡಿಯೋವನ್ನ ನಿಮಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಪರಪ್ಪನ ಅಗ್ರಹಾರ ಜೈಲ್ ಎಂಬ ರಿಸಾರ್ಟ್ ಇದು ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರೇ, ದುಡ್ಡಿದ್ರೆ ಜಗದಲ್ಲಿ ಎಲ್ಲಾದ್ರೂ ಆರಾಮಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಜೈಲು ಸುಧಾರಣೆ ಆಗ್ಲಿಕ್ಕೆ ಅಂತ ಹೇಳಿ ಒಂದು ಕೋಟೆ ಆಗ್ಬೇಕು ವಿನ ಇಲ್ಲಿ ಸ್ವೇಚ್ಛಾಚಾರಕ್ಕೆ ಒಂದು ರೀತಿಯಿಂದ ಮಣೆ ಆಗ್ಬಾರ್ದಲ್ಲ. ಪರಪ್ಪನ ಅಗ್ರಹಾರಕ್ಕೆ ಸಾಕಷ್ಟು ಈಗ ಉಗಿತಗಳು ಬಂದಿದ್ದಾವೆ. ಇಲ್ಲಿ ಈ ವಿಶೇಷವಾದ ಎಪಿಸೋಡನ್ನ ಗೃಹ ಸಚಿವರಿಗೆ ಹಾಗೆ ಇಲ್ಲಿ ದಯಾನಂದ್ ಅವ್ರಿಗೆ, ಎಡಿಜಿಪಿ ಪ್ರಿಸನ್ಸ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಏನ್ ವಿಶೇಷ ಅಂತೀರ ವೀಕ್ಷಕರೇ? ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತೆ. ಆ ಗುಬ್ಬಚ್ಚಿ ಅಂದ್ರೆ ಪಾಪದ ಪ್ರಾಣಿಗಳಂತಾರೆ. ಈತ ರೌಡಿ ಶೀಟರ್, ಕೊಲೆ ಕೇಸ್ನಲ್ಲಿ ಜೈಲಿ ಸೇರಿರುವ ನೊಟೋರಿಯಸ್ ರೌಡಿ ಈತ. ಈತನ ಬರ್ತ್ಡೇ ಆಚರಿಸಿದ್ದು ಯಾವುದೋ ರಿಸಾರ್ಟ್ ನಲ್ಲಿ ಅಲ್ಲರಿ, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಸೇಬಿನ ಹಾರ, ಕೇಕ್ ಕತ್ತರಿಸೋದು, ಕೇಕೆ ಹೊಡೆಯೋದು, ಮೊಬೈಲ್ನಲ್ಲಿ ಆ ಜೈಲಿನಲ್ಲಿ ಆಚರಿಸಿದ ಬರ್ತ್ಡೇಯ ವಿಡಿಯೋನ ಸೆರೆ ಹಿಡಿದು ವೈರಲ್ ಮಾಡೋದು. ಅಂದ್ರೆ ಇಲ್ಲಿ ಮೊಬೈಲ್ಗಳು ಎಷ್ಟಿದಾವೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಹಾಗೆ ಇವ್ರಿಗೆ ಸ್ವತಂತ್ರ ಕೊಟ್ಟ ಆ ಜೈಲ್ ಸೂಪ್ರಿಡೆಂಟ್ಗೆ ಒಂದು ಸ್ಯಾಲ್ಯೂಟ್ ಹೇಳ್ತೀರಾ ಅಥವಾ ಛೀ ಅಂತ ಉಗಿತೀರಾ? ಇವ್ ಏನ್ ಉಗಿದ್ರು ಅಷ್ಟೇ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಎಚ್ಚರಿಕೆ ನೀಡಿದೆ, ಛೀಮಾರಿ ಹಾಕಿದೆ, ಉಗಿದಿದೆ, ಎಲ್ಲ ಆಯ್ತು. ಈಗ ಎಡಿಜಿಪಿ ಅವರು ವಾರಕ್ಕೊಮ್ಮೆ ಭೇಟಿ ನೀಡ್ತಾನೆ ಇದ್ದಾರೆ. ಇವತ್ತು ಕೂಡ ಭೇಟಿ ನೀಡಿದ್ದಾರೆ. ಸುಧಾರಿಸುವ ಲಕ್ಷಣ ಅಂತೂ ಇಲ್ಲಿ ಇಲ್ಲ. ಹಾಗೆ ಇನ್ನು ಕೆಲವು ಜೈಲ್ಗಳು ಅಲ್ಲಿ ಮೊಬೈಲ್ಗಳು ಎಷ್ಟಿದಾವೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ. ಹಾಗೆ ಅವರು ಕೂಡ ಒಂದಿಷ್ಟು ಅಲರ್ಟ್ ಆಗಿ ಚೆಕ್ ಮಾಡ್ಲಿ ಹೀಗೆ. ಯಾಕಂದ್ರೆ ಮುಂದಿನ ಎಪಿಸೋಡ್ನಲ್ಲಿ ಖಂಡಿತ ಅವನ್ನೆಲ್ಲ ನಾನು ಹೊರಗೆ ಹಾಕ್ತೇನೆ. ಇಲ್ಲಿ ಈ ರಿಸಾರ್ಟ್ನಲ್ಲಿ ಅಥವಾ ರಿಸಾರ್ಟ್ ಅನ್ನೋದಕ್ಕಿಂತ ಇಲ್ಲಿ ಈ ಜೈಲ್ ಅಂತ ಹೇಳ್ತೇನೆ. ಯಾಕಂದ್ರೆ ಇದು ಜೈಲು ರಿಸಾರ್ಟ್ ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ ಈ ವಿಡಿಯೋಗಳು ನೋಡಿದ್ಮೇಲೆ. ಯಾಕಂದ್ರೆ ಒಂದು ಕನ್ಫ್ಯೂಷನ್ ನಿಮಗೂ ಆಗತ್ತೆ, ಪಾರ್ಟಿ ಯಾವ ರೀತಿ ಎಲ್ಲಿ ಹೆಂಗ್ ಮಾಡಬೇಕು ಅಂತ ಹೇಳಿ ನೋಡಿ ಕಲಿಬೇಕಂತೀರ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಖಂಡಿತ ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಜೈಲ್ ಸೂಪ್ರಿಂಟ್ಗಳು ಬಾಬಾಗಳು ಏನ್ ಮಾಡ್ತಾ ಇದ್ದಾರೆ, ಹಾಗೆ ಈ ಹಾರಗಳು, ಕೇಕ್, ಮೊಬೈಲ್ಗಳು ಒಳಗಡೆ ಹೆಂಗ್ ಹೋಗ್ತವೆ ಯೋಚನೆ ಮಾಡಿ. ಯಾಕಂದ್ರೆ ಇಲ್ಲಿ ದುಡ್ಡಿದ್ರೆ ಎಲ್ಲಾದ್ರೂ ಸರಿ ಹೋಗುತ್ತೆ ಅನ್ನೋದಾದ್ರೆ ಇಂಥವ್ರು ಬೆಳಿತಾರೆ. ಈ ಗುಬ್ಬಚ್ಚಿ ಮಾತ್ರ ಭರ್ಜರಿಯಾಗಿ ಈಗ ಜೈಲಿನಲ್ಲಿ ಬರ್ತ್ಡೇ ಮಾಡ್ತಾ ಹಾರಾಡ್ತಾ ಇದೆ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.